ನನ್ನ ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು ಯಾರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿರ್ತಾರೆ, ಕೆಲವರು ಇದ್ದಾರೆ. ಇಂಥ ದಿನ ಮಳೆ ಬರ್ತದೆ, ಅಂಥ ದಿನ ಮಳೆ ಬರ್ತದೆ, ಇಂಥ ದಿವಸ ಇಂಥ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಂಥವರಿಂದ ನಾನು ಮಾಹಿತಿನ ತಗೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನು ನಾನು 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200ಕ್ಕೆ 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ ಅವ್ರಿಗೆ. ಏನು ನಡ್ಕೊಳ್ಳಿ, ನಮ್ಮ ನಾಯಕರು ನಾವು ಅದನ್ನು ಆಲಿಸ್ಬೇಕಾಗ್ತದೆ, ನಾವು ಕೇಳಬೇಕಾಗ್ತದೆ. ಅವ್ರಿಗೆ ಆದಂಥ ಒಂದು ರೀತಿಯಲ್ಲಿ ಅವ್ರಿಗೆ ಒತ್ತಡ ಇರ್ತದೆ. ನಿಮ್ಮವರು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ನಾವು ಅದಕ್ಕೆಲ್ಲ ಬಿಟ್ಕೊಡೋಕೆ ತಯಾರು ಇಲ್ಲ. ನಾವು ಅದಕ್ಕೆ ಹಿಂದೆ ಸರಿಯುವಂಥ ಕೆಲಸನೂ ಇಲ್ಲ. ನಾವು ನಮ್ಮ ಮಾತಿನ ಮೇಲೆ ನಾವು ಬದ್ಧವಾಗಿದ್ದು ನಾವು ಹೇಳ್ತೀವಿ. ಕೆಲವೊಂದಿಷ್ಟು ತೀರ್ಮಾನಗಳಾಗಬೇಕು ಮತ್ತೆ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕನ್ಫರ್ಮ್ ಮಾಡಿದ್ದೀರಿ ಸರ್. ಯಾವ ಸೋರ್ಸ್ ಮೇಲೆ ಹೇಳ್ತಿದ್ದೀರಿ ಸರ್? ಹೇಳ್ತಾ ಇದ್ದೀನಲ್ಲ, ಯಾರೋ ಶರಣರು ಯಾರಿಗೆ ಶಕ್ತಿ ಭಗವಂತ ಕೊಟ್ಟಿರ್ತಾನ ಅವ್ರ ನಾಲ್ಗೆಯಿಂದ ಬಂದದ್ದನ್ನು ನಾನು ನುಡಿತಾ ಇದ್ದೀನಿ. ಹೇಳುತ್ತಲ್ಲ ಕ್ಲಾರಿಟಿ. ಈಗಾಗಲೇ ನಮ್ಮ ನಾಯಕರು ಹೇಳಿಲ್ವಾ? ಒಪ್ಪಂದ ಆಗಿದೆ ಅಂತ ನಮ್ಮ ನಾಯಕರು ಹೇಳಿದ್ರು ಇಲ್ವೋ ಹೇಳಿ. ಒಪ್ಪಂದ ಆಗಿದ್ರೆ ಮಾತ್ರ ನಮ್ಮ ನಾಯಕರು ಹೇಳೋಕ್ಕೆ ಸಾಧ್ಯನೇ ಹೊರತು ಒಪ್ಪಂದ ಇಲ್ದ್ರೆ ಒಪ್ಪಂದ ಇಲ್ಲ ಅಂತ ಹೇಳ್ತಾ ಇದ್ರು.